ಹೂಗುಚ್ಚ ಬಳಿಕ ಎರಡೇ ಸಾಲು ಎರಡೇ ನಿಮಿಷ. ಜೈ ಹಿಂದ್ ಜೈ ಕರ್ನಾಟಕ. ಇದಿಷ್ಟೇ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ. ಮೊದಲ ಬಾರಿ ರಾಜ್ಯದಲ್ಲಿ ರಾಜ್ಯಪಾಲ ವರ್ಸಸ್ ಸರ್ಕಾರ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿ ಅಂತ ಸಿಎಂ ಕೆಂಡಾಕಾರಿದ್ರು. ಕೇರಳ ತಮಿಳುನಾಡು ಮಾದರಿ ಆಯ್ದುಕೊಂಡ ರಾಜ್ಯಪಾಲರ ನಡೆ ಸಂಘರ್ಷಕ್ಕೆ ಕಾರಣ ಆಯಿತು. ಗವರ್ನರ್ ಹೊರಟು ನಿಂತಾಗ ತಳ್ಳಾಟ ನೂಕಾಟ ಆಗಿ ಹರಿಪ್ರಸಾದ್ ಬಟ್ಟೆ ಹರಿದೋಯ್ತು. ಬಿಜೆಪಿ ಆ ದಿನಗಳ ಕಥೆ ನೆನಪಿಸಿ ಕೆಣಕಿದ್ರೆ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಅಂತ ಸಿದ್ದು ಸಿಡಿಗುಂಡು ಹಾರಿಸಿದ್ರು. ಅತಿಥಿ ದೇವೋ ಭವಃ, ಅತಿಥಿಗಳನ್ನ ಗೌರವಯುತವಾಗಿ ಉಪಚರಿಸೋದು ಭಾರತೀಯ ಸಂಸ್ಕೃತಿ. ಆದರೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸಿಬ್ಬಂದಿ ಕೀಚಕ ಕೃತ್ಯ ಎಸಗಿದ್ದಾನೆ. ಕೊರಿಯನ್ ಲೇಡಿ ಜೊತೆ ಅಸಭ್ಯವಾಗಿ ವರ್ತಿಸಿದ ಕಾಮುಕ ಅಫಾನ್ ಅಹಮದ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಧಾರವಾಡದಲ್ಲಿ ಪತ್ತೆಯಾಗಿದ್ದ ಶವದ ಸತ್ಯ ಬಯಲಾಗಿದೆ. ಜಾಕಿಯಾ ಮತ್ತು ಸಾಬೀರ್ ಮಧ್ಯೆ ಮದುವೆ ಚರ್ಚೆ ವಿಕೋಪಕ್ಕೆ ತಿರುಗಿ ಹತ್ಯೆಯಾಗಿದ್ದು ಗೊತ್ತಾಗಿದೆ. ಅತ್ತ ಯುಪಿಯ ಮೊರಾದಾಬಾದ್ನಲ್ಲಿ ಪ್ರೀತಿಸ್ತಾ ಇದ್ದ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಕುಟುಂಬವೇ ಪೀಸ್ ಮಾಡಿ ಹೂತು ಹಾಕಿದೆ. ಸ್ವಯಂ ಘೋಷಿತ ಶಾಂತಿ ದೂತ ಟ್ರಂಪ್ ವಿಶ್ವ ಶಾಂತಿಗಾಗಿ ಬೋರ್ಡ್ ಆಫ್ ಪೀಸ್ ಅಂತ ಬೋರ್ಡ್ ಹಿಡಿದಿದ್ದಾರೆ. ಟ್ರಂಪ್ ಆಹ್ವಾನವನ್ನ ಬಹುತೇಕ ಇಸ್ಲಾಮಿಕ್ ರಾಷ್ಟ್ರಗಳು ಒಪ್ಪಿಕೊಂಡಿವೆ. 60 ರಾಷ್ಟ್ರಗಳಿಗೆ ಆಹ್ವಾನ ಹೋಗಿದೆ. ಆದರೆ ಭಾರತ, ಚೀನಾ, ರಷ್ಯಾ ಕಾದು ನೋಡ್ತಾ ಇವೆ. ಫ್ರಾನ್ಸ್, ಬ್ರಿಟನ್ಗೆ ಬೇರೆ ಅನುಮಾನ ಕಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.